ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಅಭಿಜಿತ್ ದೀಪ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡೆರಡು ಸಲ. ಯಾಕಂದ್ರೆ ಕೇವಲ ಒಂದು ವಾರದಲ್ಲೇ 2 ಕೋಟಿಗೂ ಮಿಕ್ಕಿ ಫಾಲೋವರ್ಸ್ಗಳನ್ನ ಈ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಮಾಡ್ಕೊಂಡಂಥವ. ವಿಶೇಷವಾಗಿ ಇವತ್ತಿನ ಯುವಕರು ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಯಾರು CBSEಯಲ್ಲಿ ತಮ್ಮ ಮಾರ್ಕ್ಸ್ ಸಲುವಾಗಿ ಚಡ್ಪಡಿಸ್ತಾ ಇದ್ದಾರೆ, ಯಾರು ನೀಟ್ ಪತ್ರಿಕೆ 22 ಲಕ್ಷಕ್ಕೂ ಹೆಚ್ಚು ಈ ಮಕ್ಕಳು ಹೋರಾಡ್ತಾ ಇದ್ದಾರೆ, ತಮ್ಮ ಪೇಪರ್ ಲೀಕ್ ಸಲುವಾಗಿ ಬೀದಿಗಿಳಿದು ಹೋರಾಡ್ತಾ ಇದ್ದಾರೆ, ಅವರೆಲ್ಲರೂ ಇವತ್ತು ಇವ್ರ ಹೆಸರು ಕೇಳಿಸಾಕು ಕಾಕ್ರೋಚ್ ಜನತಾ ಪಾರ್ಟಿ ಅಂದ ತಕ್ಷಣ ದೀಪ್ಕೆ ಕರ್ಮಂದು ಬರ್ತಾ ಇದ್ದಾರೆ. ಆ ದೀಪ್ಕೆ ಈಗ ಇಂಡಿಯಾಗೆ ಬರ್ತಾ ಇದ್ದಾರೆ ನಾಳೆ 6ನೇ ತಾರೀಕಿಗೆ. ಇದು ಆಡಳಿತಾರೂಢ ಪಕ್ಷಕ್ಕೆ ಅಂದರೆ BJPಗೆ ಒಂದು ರೀತಿ ಏನಪ್ಪ ಅಂತಂದ್ರೆ ಸಂಕಟದ ಸಮಯ ಏನು ಅಂತ. ಯಾಕಂದ್ರೆ ಈ ಹೋರಾಟ ಯಾರ ವಿರುದ್ಧ ಅಂತಂದ್ರೆ ಈ ಹೋರಾಟ ನಿಮ್ಮ ಶಿಕ್ಷಣ ಮಿನಿಸ್ಟರ್ ವಿರುದ್ಧವಾಗಿ, ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ ಈ ಹೋರಾಟ. ಯಾಕಂದರೆ ಇದಕ್ಕೆಲ್ಲ ಕಾರಣಕರ್ತರು ಕ್ವಶನ್ ಪೇಪರ್ ಲೀಕ್ದಲ್ಲೇ ಒಂದು ಪೇಪರ್ಗೆ 20,000, 30,000, 50,000 ತಂಗೆ ಸಿಗುವಂಥ ವ್ಯವಸ್ಥೆ ಆಗೋಗ್ಬಿಡ್ತು ಅನ್ನುವಂಥದ್ದು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ, ವಿದ್ಯಾರ್ಥಿಗಳೆಲ್ಲ. ನೀಟ್ ಪರೀಕ್ಷೆ ಬರೋದಂಥ ಮಕ್ಕಳೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಲೈಫನ್ನು ಹೆಚ್ಚು ಕಡಿಮೆ ಕೊಲ್ಯಾಪ್ಸ್ ಆದಂಗೆ ಆಗಿಬಿಟ್ಟದ. ಇವತ್ತೇನೋ ಸಮಜಾಯಿಸಿ ಕೊಡೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಧಾನರವರು. ಆದರೆ ಇವತ್ತು ಇಡೀ ದೇಶದ ತುಂಬ ಇವತ್ತು ನಿರುದ್ಯೋಗ ಆಯಿತು, ಉದ್ಯೋಗಗಳಿಲ್ಲ. ಅದೇ ಕಾಲಕ್ಕೆ ಉದ್ಯೋಗ ಸಲುವಾಗಿ ಎಕ್ಸಾಮ್ಸ್ ನೋಡಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗುವಂಥವು. ಇದಕ್ಕೆಲ್ಲ ಕಾರಣಕರ್ತರು ಯಾರಪ್ಪ? ಧರ್ಮೇಂದ್ರ ಪ್ರಧಾನ್ ಅನ್ನುವಂಥದ್ದು. ಈ ದಿಶೆಯಲ್ಲೇ ಮೂವ್ಮೆಂಟ್ಗಳು ಸಾಕಷ್ಟು ನಡೆದಾವೆ. ಅದರಲ್ಲೂ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರಂತೂ ಇದರ ಲೀಡರ್ಶಿಪ್ ತೊಗೊಂಡು ಮುಂದೆ ಹೊಂಟಿದ್ದಾರೆ. ಪ್ರತಿ ವಿದ್ಯಾರ್ಥಿ ಭೇಟಿ ಆಗ್ತಾ ಇದ್ದಾರೆ, ಏನು ಸಮಸ್ಯೆ ಆಗಿದೆ ಅವ್ರ ತಂದೆ ತಾಯಿಗಳಿಗೆ ಭೇಟಿ ಆಗ್ತಾ ಇದ್ದಾರೆ. ಪಾಪ ಒದ್ದಾಡ್ತಾ ಇದ್ದಾರೆ. 22-23 ಲಕ್ಷ ಸಮೀಪ ವಿದ್ಯಾರ್ಥಿಗಳು ಇಲ್ಲೇ ನೀಡ್ದಲ್ಲೇ, ಇಲ್ಲಿ CBSEಯಲ್ಲಿ ಇರೋ 18 ಲಕ್ಷ ವಿದ್ಯಾರ್ಥಿಗಳು, ಹೆಚ್ಚು ಒಂದು ಕೋಟಿ ಸಮೀಪ ಇಡೀ ದೇಶದ ತುಂಬ ಎತ್ತಿಂಥದ್ದು. ಇದು 2.5 ಕೋಟಿ ತನಕ ಈಗಾಗಲೇ ಅದರಿಂದ ಮೆಂಬರ್ಶಿಪ್ ಆಗಿದ್ದಾರೆ ಈ ಜಿರಳೆ ಪಾರ್ಟಿದು, ಕಾಕ್ರೋಚ್ ಜನತಾ ಪಾರ್ಟಿ. ಆ ದಿಕ್ಕೆ ಈಗ ಭಾರತಕ್ಕೆ ಬರ್ತಾ ಇದ್ದಾರೆ. ಅದು ನಾಳೆ 6ನೇ ತಾರೀಕು, ಇನ್ನೇನು ಭಾಳ ದಿನ ಇಲ್ಲ, ಕೇವಲ 4 ದಿನದಲ್ಲಿ ಅವ್ರು ಬರುವ ಮುಂದೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ. ಮತ್ತು ನೋಡ್ರಿ ಅವ್ರು ಏನು ಹೇಳ್ತಾ ಇದ್ದಾರೆ. ಆಮೇಲೆ ಅದನ್ನು ನಿಮ್ಮೊಂದಿಗೆ ಮಾತಾಡ್ತೀನಿ ನಾನು. हम सबको साथ आना होगा और भारत के संविधान के रास्ते पर चलते हुए पीसफुली अपनी आवाज उठाकर धर्मेंद्र प्रधान के रेजिग्नेशन की डिमांड करनी होगी. अगर हम सब साथ मिलकर आवाज उठाएंगे तो जरूर इनको हमारी बात माननी होगी. मैंने डिसाइड किया है मैं 6 जून सैटरडे सुबह दिल्ली आऊंगा. आप सब मुझे एयरपोर्ट पर मिलिए. हम सब मिलकर पार्लियामेंट स्ट्रीट पुलिस स्टेशन जाएंगे और वहां पर जंतर मंतर पर एक पीसफुल प्रोटेस्ट करने के लिए परमिशन मांगेंगे. ಜೂನ್ 6 ಶನಿವಾರ ಬೆಳಗ್ಗೆ ದೆಹಲಿಗೆ ಬರಲಿದ್ದೇನೆ. ವಿಮಾನ ನಿಲ್ದಾಣದಲ್ಲೇ ಆಸಕ್ತರು ನನ್ನ ಜೊತೆಗೂಡಿ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸಲು ಅನುಮತಿ ಕೋರಲಿಕ್ಕಾಗಿ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ಎಲ್ಲರೂ ಹೋಗೋಣ ಅಂಥೇಳಿ ಆಹ್ವಾನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದರ ಸ್ಪಷ್ಟವಾಗಿ ನಾವೆಲ್ಲರೂ ಒಗ್ಗೂಡಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಶಾಂತಿಯುತವಾಗಿ ಧ್ವನಿ ಎತ್ತುವ ಸಮಯ ಬಂದಿದೆ. ಒಟ್ಟಿಗೆ ಧ್ವನಿ ಎತ್ತಿದರೆ ಅವರು ಖಂಡಿತವಾಗಿಯೂ ನಮ್ಮ ಮಾತನ್ನು ಕೇಳಬೇಕಾಗುತ್ತದೆ. ಶಾಂತಿಯುತವಾಗಿ ಹೋಗೋಣ ಅಂತ ಹೇಳ್ತಾ ಗಾಂಧಿ, ಭಗತ್ ಸಿಂಗ್, ಅದೇ ಕಾಲಕ್ಕೆ ಅಂಬೇಡ್ಕರ್, ನೆಹರು ಇವ್ರ ಫೋಟೋಗಳನ್ನು ಸಹಿತ ಹಾಕಿಕೊಂಡು ನಾವು ಶಾಂತಿಯುತವಾದ ಪ್ರತಿಭಟನೆ ಮಾಡೋಣ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಇದರಲ್ಲಿ ಹೊಸ ಒಂದು ಪರಿವರ್ತನೆ ಅಂದರೆ ನೆಹರೂಜಿ ಅವರು, ಪಂಡಿತ್ ನೆಹರು ಅವರ ಫೋಟೋ ಸಹಿತ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ವಿರೋಧ ಪಕ್ಷಗಳು ಸಹಿತ ಇದಕ್ಕೆ ಬೆಂಬಲವಾಗಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಅಂದರೆ ಇದು ಸಹಜವಾಗಿ ಆಡಳಿತಾರೂಢ ಪಕ್ಷಕ್ಕೆ, BJPಗೆ ಇದೊಂದು ಏನಪ್ಪ ದೊಡ್ಡ ಹಿನ್ನಡೆ ಆಗುವಂಥದ್ದು ಅಂತ. ನಮ್ಮ ಮೇನ್ ಗುರಿ ಏನಪ್ಪ ಅಂದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಮೊದಲು ಅಂತೇಳಿ ಆ ದಿಶೆಯಲ್ಲಿ ಮೂಮೆಂಟ್ ಸ್ಟಾರ್ಟ್ ಮಾಡೋದು ಅಂತೇಳಿ ಕರೆ ಕೊಟ್ಟಿದ್ದಾನೆ. ಇನ್ನು ಯಾವ ರೀತಿ ಬರ್ಬೋದಲ್ಲ ದೆಹಲಿಯಲ್ಲೇ ಜಂತರ್ ಮಂತರ ಆಗಲಿ, ಅದೇ ಕಾಲಕ್ಕೆ ರಾಮಲೀಲಾ ಮೈದಾನ ಆಗಲಿ, ಎಲ್ಲಾದರೂ ಜನ ಯಾವ ರೀತಿಯಾಗಿ ಕೊಡ್ಬೋದು ಅದು ಊಹಿಸಿದ್ರೆ ಕೊಡಿಸೋದು ಕಷ್ಟ ಆಗ್ತದೆ. ಯಾಕಂದ್ರೆ ಅಲ್ಲಲ್ಲಿ ನಡೆದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಈಗಾಗಲೇ ಪ್ರತಿಭಟನೆಗಳು ಈ ನಮ್ಮ ಪರೀಕ್ಷಾ ಪದ್ಧತಿಯ ಒಂದು ಪೇಪರ್ ಲೀಕ್ ಸಲುವಾಗಿ, ಪೇಪರ್ ಲೀಕ್ ಆಗಿರ್ಬೋದು, CBSEಯ ಆನ್ಸರ್ ಶೀಟಿನ ಬದಲಾವಣೆ, ಆನ್ಸರ್ ಶೀಟ್ ಮೊದಲನೇ
ಪಾನದಲ್ಲಿ ಮೊದಲನೇ ಪೇಜ್ದಲ್ಲೇ ಅವ್ರ ಹೆಸರಿದ್ರೆ ಒಳಗೆ ಅವ್ರು ಪೇಪರೇ ಇಲ್ಲ, ಬೇರೆದ್ದು ಸ್ಕ್ಯಾನ್ ಮಾಡಿಸಿ ನೋಡಿದ್ರೆ. ಹೀಗಾಗಿ ಇಡೀ ಯುವ ಜನಾಂಗ ಇವತ್ತು ಸಿಡೋದು ನಿಂತಿದೆ. 2014 ಮೋದಿಜಿಯವ್ರು ಬರೋ ಮುಂದೆ ಇದೇ ಪರಿಸ್ಥಿತಿ ಇತ್ತು. ಹಾಗೂ ಸಹಿತ ವಿದ್ಯಾರ್ಥಿಗಳು, ಯುವಕರು ಭ್ರಷ್ಟಾಚಾರದ ಹೋರಾಟ ಮಾಡ್ತಾಯಿದ್ರು. ಅಣ್ಣಾ ಹಜಾರೆ ಅಂತ ಒಬ್ಬ ಲೀಡರ್ ಸಿಕ್ಕೋದು ಒಂದು ದೊಡ್ಡ ಮೂಮೆಂಟ್ ಆಗಿತ್ತು. ಆದರೆ ಹೈಜಾಕ್ ಮಾಡ್ಕೊಂಡು ಬಂದಂಥ ಮೋದಿಯವ್ರಿಗೆ ಇವತ್ತು ಮತ್ತೊಂದು ಬಂದ ಪರಿಸ್ಥಿತಿ. ಇವತ್ತು ಮೋದಿಯವರು ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರು ಒಂದಾಗುವಂಥದ್ದು ಅನಿವಾರ್ಯತೆ ಅವ್ರಿಗೆ ಬಂದು ಹೋಗ್ಬಿಟ್ಟದು. ಯಾಕಂದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಸಹಿತ ಮೊದಲಿನ ಅಹಂಕಾರವನ್ನು ಬಿಟ್ಟಿದ್ದಾರೆ. ಗೊತ್ತಾಗ್ಯದ ಅವ್ರಿಗೆ ನಾವು ಒಂದಾಗದಿದ್ರೆ ನಮ್ಗೆ ಏನಪ್ಪ ಉಳಿಗಾರ ಇಲ್ಲ ಅನ್ನುವಂಥದ್ದು. ಆ ದಿಶೆಯಲ್ಲೇ ರಾಹುಲ್ ಜೊತೆಗೆ ಇನ್ನುಳಿದವ್ರ ಜೊತೆ ಕುಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧೀಜಿ ಅವರಾದರೂ ಸಹಿತ ಅವ್ರನ್ನೆಲ್ಲ ತಮ್ಮ ವಿಶ್ವಾಸ ತೆಕ್ಕಿಗೆ ತೆಗೆದುಕೊಳ್ತಾ ಇದ್ದಾರೆ. ಇದು ಮೂಮೆಂಟ್ ಹಿಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲೇ ನಮ್ಮ ಕೇಜ್ರಿವಾಲ್ ಸಹಿತ ಬೆಂಬಲ ಸೂಚಿಸುವಂಥ ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆ ಅವರು ಇನ್ನೊಂದು ಮಾತು ಮುಂದೊಂದು ಹೆಜ್ಜೆ ಮುಂದೋಗಿ ಇದಕ್ಕೆ ಧರ್ಮೇಂದ್ರ ಪ್ರಧಾನರಲ್ಲ, ಮುಖ್ಯವಾಗಿ ಇಲ್ಲಿ ಒಬ್ಬ ಒಳ್ಳೆಯ ಶಿಕ್ಷಿತ ವೆಲ್ ಎಜುಕೇಟೆಡ್ ಒಬ್ಬ ಪ್ರೈಮ್ ಮಿನಿಸ್ಟರ್ ನಮ್ಗೆ ಬೇಕಾಗಿದೆ. ಅವರಲ್ಲ, ಅವರು ಪಾಪ ಎಜುಕೇಟೆಡ್ ಅಲ್ಲ, ಅವರಿಂದ ಇದೆಲ್ಲ ಆಗ್ತಾಯಿದೆ, ಪರೀಕ್ಷೆಗಳು ಗೊತ್ತಿಲ್ಲ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇದು ಜಿ ರೂಪದಲ್ಲಿ ಹೋಗ್ತಾ ಇದೆಯಾ ಅನ್ನುವಂಥದ್ದು. ಆದರೆ ಇಲ್ಲಿ ವಿರೋಧ ಪಕ್ಷಗಳ ಜೊತೆಗೆ ಇರೋದ್ರಿಂದ ಸಂವಿಧಾನದ ಅಡಿಯಲ್ಲಿ ಇದು ಹೋಗ್ತದೆ ಅನ್ನುವಂಥ ವಿಶ್ವಾಸ ಮಾಡೋ ಜೊತೆಗೆ ದೀಪಿಕೆ ಆದರೂ ಸಹಿತ ಗಾಂಧೀಜಿ, ಅದೇ ಕಾಲಕ್ಕೆ ಅಂಬೇಡ್ಕರ್, ಅವ್ರ ಜೊತೆಗೆ ನಮ್ಮ ಭಗತ್ ಸಿಂಗ್ ಮತ್ತು ನಮ್ಮ ಪಂಡಿತ್ ನೆಹರು ಅವರ ಇವರ ಒಂದು ಏನಪ್ಪ ಅಂತಂದ್ರೆ ಫೋಟೋಗಳನ್ನ ಇಟ್ಕೊಂಡು ಮೂಮೆಂಟ್ ಸ್ಟಾರ್ಟ್ ಮಾಡೋದು ನೋಡ್ರೆ ಇದು ಹಿಂಸಾತ್ಮಕವಾಗಿ ಆಗಲಿಕ್ಕಿಲ್ಲ, ಆಗೋದಿಲ್ಲ. ಆದರೆ ಆಗದಂಗೆ ನೋಡಬೇಕಾಗಿದ್ದು ಸರ್ಕಾರ ಕರ್ತವ್ಯ ಮತ್ತು ಅವರಿಗೆ ಪರ್ಮಿಷನ್ ಕೊಡಬೇಕಾಗಿದ್ದು ಅವ್ರ ಕೆಲಸ. ಮತ್ತು ಈ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಈ ನಮ್ಮ ಕೇಂದ್ರ ಸರ್ಕಾರ ದೀಪಿಕೆ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿದರೆ ಇಂಥ ತಪ್ಪನ್ನು ನಮ್ಮ 2012-13 ಅಣ್ಣಾ ಹಜಾರೆ ಅವರ ವಿರುದ್ಧ ಅಂದಿನ ಚಿದಂಬರಂ ಹೋಮ್ ಮಿನಿಸ್ಟರ್ ಇದ್ರ ಕಾಣ್ತದೆ, ಅವರು ಜೈಲಿಗೆ ಹಾಕಿದ ಪರಿಣಾಮವಾಗಿ ಆ ಮೂಮೆಂಟ್ ಯಾವ ರೂಪ ಪಡೀತು ಅನ್ನೋದನ್ನು ಈ ನಮ್ಮ ಮೋದಿಜಿಯವ್ರಿಗೇನು ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗೆ ಇಡೀ ಇವತ್ತು ದೇಶ ಅಶಾಂತಿಯಿಂದ ಕೂಟದ, ನಿರುದ್ಯೋಗದಿಂದ, ಬಡತನದಿಂದ, ಅದ್ರ ಜೊತೆಗೆ ಎಜುಕೇಷನ್ದಲ್ಲೇ ಸಿಕ್ಕಾಪಟ್ಟೆ ಖರ್ಚು ಮಾಡಿ ಕರೆದ್ರೂ ಏನೂ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಸಾಲ ಸೋಲ ಮಾಡಿ ಮನೆ ಮಾರ್ಕೊಂಡು ಮಾಡಿದಂಥ ಕೆಲಸಗಳನ್ನು ಸಹಿತ ಏನೂ ಆಗಲಾರದ ದುಸ್ಥಿತಿಯಲ್ಲಿ ಜನ ಇರೋ ಮುಂದೆ ಇವತ್ತು ಇಡೀ ಜನ ಎದ್ದು ನಿಂತಿದ್ದಾರೆ. ಇಡೀ ಜನ ಕೂಡುವಂಥ ಪ್ರಸಂಗದ ನಾಳೆ ಜೂನ್ 6ನೇ ತಾರೀಕಿಗಂತೂ ಒಂದು ದೊಡ್ಡದಂಥ ಮೂಮೆಂಟ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದೇ ಕಾಲಕ್ಕೆ ಇವ್ರಿಗೆ ಎಲ್ಲರಿಗೂ ಇನ್ವೈಟು ಮಾಡಿದ್ದಾರೆ ನಾವು ನಮ್ಮ ದಿಕ್ಕೆ ಎಲ್ಲರೂ ಬಂದ್ರಪ್ಪ ಇದು ಮೂಮೆಂಟ್ ಮಾಡೋಣ ಅಂತೇಳಿ. ಮತ್ತು ಈ ದಿಶೆಯಲ್ಲಿ ಕಾಂಗ್ರೆಸ್ ಸಹಿತ ಮುಂದೆ ಆಗ್ತಾಯಿದೆ. ಮತ್ತು ಅದೇ ಕಾಲಕ್ಕೆ ಎಲ್ಲ ಇಂಡಿಯಾ ಗಠಬಂಧನಗಳು ಒಂದಾಗ್ತಾ ಇದ್ದಾವೆ. ಯಾಕೆ ಅನಿವಾರ್ಯದ ಇವತ್ತು ಆಗಲೇಬೇಕಾಗಿದೆ. ಇಲ್ಲಪ್ಪ ಅಂತಂದ್ರೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಎದುರಿಗೆ ಬಂದಿದ್ದಾವೆ. ಹೀಗಾಗಿ ಜನತಾ ಪಾರ್ಟಿ ಆಗಿದೆ ಇವತ್ತು, ಜಿರಳೆ ಜನತಾ ಪಾರ್ಟಿ ಅಥವಾ ಕಾಕ್ರೋಚ್ ಅಥವಾ ಇದಕ್ಕೆ ಇನ್ನೂ ಏನು ಕರಿತೀವಿ ನೀವು ಬಿಟ್ಟಂಥ ವಿಷಯ ಜೊಂಡಿಗೆ ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ಕರಿತಾರೆ. ಅದಕ್ಕೆ ಜೊಂಡಿಗೆ ಪಾರ್ಟಿ ಅಂತೀರ. ಇದಕ್ಕೆ ಏನಾದರೂ ಅನ್ರಿ ಮೂಮೆಂಟ್ ಮಾತ್ರ ಜೋರು ಹಿಡ್ತಾ ಇದೆ. ಇದು ಆಡಳಿತಾರೂಢ ಪಕ್ಷಕ್ಕೆ ಪರೀಕ್ಷಾ ಕಾಲ ಅಂತ ಮೋದಿಯವರಿಗೆ ಮತ್ತು ಧರ್ಮೇಂದ್ರ ಪ್ರಧಾನರವರಿಗೆ ಇಬ್ಬರಿಗೂ ಇದೊಂದು ಪರೀಕ್ಷಾ ಕಾಲ ಅನ್ನೋದು ಎರಡು ಮಾತಿಲ್ಲ. ಮತ್ತು ಅದೇ ಕಾಲಕ್ಕೆ ವಿರೋಧಿಗಳಿಗೂ ಸಹಿತ ವಿರೋಧ ಪಕ್ಷದವರು ಸಹಿತ ಒಗ್ಗೂಡಿಗೆ ಒಂದು ಅವಕಾಶ ಅನ್ನೋದನ್ನು ಸಹಿತ ಮರಿಲಾರದ ಈ ದಿಶೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಶಿಕ್ಷಣ ರಂಗದಲ್ಲಿ ಏನಾದರೂ ಬದಲಾವಣೆ ಆಗಬಹುದು ಅನ್ನುವಂಥ ಮಾತುಗಳ ಸಂದರ್ಭ ನೆನಪಿಸ್ತಾ ಒಟ್ಟಾರೆಯಾಗಿ ಜೂನ್ 6 ಭಾರತದ ಇತಿಹಾಸದಲ್ಲೇ ಹೊಸದಾದ ಏನಾದರೂ ಒಂದು ಏನಪ್ಪ ಅಂತಂದ್ರೆ ಭವಿಷ್ಯವನ್ನು ಬರಿಬೋದು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನೂ ಸಹಿತ ಇವತ್ತು ನಡೀತಾ ಇದೆ. ನೋಡ್ರಿ ಏನು ಮಾಡ್ತಾರೆ ಮೋದಿಯವರು, ಇದನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ. ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಅನುಭವದ ಈ ದೇಶದಲ್ಲಿ ದೊಡ್ಡ ಮೂಮೆಂಟ್ ಆಗಿತ್ತು ರೈತರದು. ಆ ಮೂಮೆಂಟನ್ನು ಸಹಿತ ಸ್ತಬ್ಧ ಮಾಡೋ ಪ್ರಯತ್ನ ಮಾಡಿದರು. ಅದರ ಕೊನೆಗೆ ಅವರು ಸೋತಿದ್ರು ಅನ್ನೋದು ಗಮನಿಸಬೇಕು. ಆದರೂ ಸೋತರು ಸಹಿತ ಕಳೆದುಕೊಂಡಿರಲಿಲ್ಲ, ಮತ್ತೊಮ್ಮೆ ಪಡ್ಕೊಂಡ್ರು. ಆ ಮತ್ತು ಬೇರೆ ಏನಿದ್ರಲ್ಲಿ ದೀಪಿಕೆ ಮಾತ್ರ ಇವತ್ತು ಒಬ್ಬ ಯುವಕರಲ್ಲಿ ಹೀರೋ ಆಗಿದ್ದಾರೆ. ಅವ್ರು ಬರ್ತಾಯಿದ್ದಾರೆ ಜೂನ್ 6. ಅವ್ರು ಬಂಧಿಸ್ತಾರ ಬಿಡ್ತಾರ ಮೋದಿಯವರು ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ.
ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.